ರಾಜ್ಯ ಬಿಜೆಪಿಗೂ ಜೆಡಿಎಸ್ನ ದುಸ್ಥಿತಿ. ದೊಡ್ಡಗೌಡರ ಒಂದು ಮಾತಿಗೆ ಬಿಜೆಪಿ ಶೇಕ್. ಹಿಂಗೆ ಆದ್ರೆ 2028ರಲ್ಲಿ ಮತ್ತೆ ಸೋಲು. ರಾಜ್ಯ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷಗಳು 2028ರ ರಾಜ್ಯ ವಿಧಾನಸಭಾ ಚುನಾವಣೆ ಮೇಲೆ ಕಣ್ಣಿಟ್ಟಿವೆ. ಆದ್ರೆ ಅದು ಜಂಟಿಯಾಗಲ್ಲ, ಒಂಟಿಯಾಗಿ. ಹೊರಗೆ ದೋಸ್ತಿ ಅಂದ್ರೂ ಒಳಗೊಳಗೆ ಕುಸ್ತಿ ಶುರುವಾಗಿದೆ. ಈ ನಡುವೆ ದೊಡ್ಡಗೌಡರು ಕೊಟ್ಟ ಒಂದು ಹೇಳಿಕೆ ಇದೀಗ ಬಿಜೆಪಿ ಪಾಳೆಯದಲ್ಲಿ ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿ ಮಾಡಿದೆ. ಹಾಗಾದ್ರೆ ಏನದು ದೊಡ್ಡಗೌಡರ ಒಂದು ಮಾತು? ಹಿಂಗೆ ಆದ್ರೆ 2028ರ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಕಮಲದಳಕ್ಕೆ ಮತ್ತೆ ಸೋಲು ಎದುರಾಗುತ್ತಾ? ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ರಾಜ್ಯ ಬಿಜೆಪಿ ಸದ್ಯ ಕರ್ನಾಟಕದಲ್ಲಿ ಅಸ್ತಿತ್ವಕ್ಕಾಗಿ ಪರದಾಡುತ್ತಿದೆ. ಯಾಕಂದ್ರೆ 2023ರ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ 120 ಸೀಟುಗಳಿಂದ ದಿಢೀರ್ ಅಂತೇಳಿ ಬಿಜೆಪಿ 66 ಸೀಟುಗಳಿಗೆ ಕುಸಿದು ಬಿದ್ದಿತ್ತು. ಪ್ರಧಾನಿ ಮೋದಿ ರಾಜ್ಯಕ್ಕೆ ಬಂದು ಹಲವು ದಿನಗಳ ಕಾಲ ಕಾಲಿಗೆ ಚಕ್ರ ಕಟ್ಕೊಂಡವರಂತೆ ಪ್ರಚಾರ ನಡೆಸಿದ್ರು ಬಿಜೆಪಿಯನ್ನ ಸೋಲಿನ ದವಡೆಯಿಂದ ಪಾರು ಮಾಡಲು ಸಾಧ್ಯವಾಗಿರಲಿಲ್ಲ. ಪರಿಸ್ಥಿತಿ ಹೀಗಿರುವಾಗ ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಹೇಳಿದಂತೆ 5ಕ್ಕೆ 5 ಗ್ಯಾರಂಟಿಗಳನ್ನು ಜಾರಿಗೆ ತಂದಿದೆ. ಜೊತೆಗೆ ಈ ಸಲದ ಬಜೆಟ್ ನಲ್ಲಿ ಸಿದ್ದರಾಮಯ್ಯ ರಾಜ್ಯದ ಜನರಿಗೆ ಬಂಪರ್ ಗಿಫ್ಟ್ ಗಳನ್ನ ಕೊಡೋ ಸಾಧ್ಯತೆ ಇದೆ. ಅಷ್ಟೇ ಅಲ್ಲ, ರಾಜ್ಯದ ಅಭಿವೃದ್ಧಿ ಕೆಲಸಗಳಿಗೆ ಮಿಂಚಿನ ವೇಗ ಕೊಡೋ ಸಾಧ್ಯತೆಯೂ ಇದೆ. ಇದು ಸಾಧ್ಯವಾಗಿದ್ದೇ ಆದ್ರೆ ಬಿಜೆಪಿ ನಾಯಕರು ತಿಪ್ಪರ್ಲಾಗ ಹೊಡೆದ್ರು 2028ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಅನ್ನ ಕಟ್ಟಿ ಹಾಕಲು ಸಾಧ್ಯವಾಗಲ್ಲ. ಅಂದ್ರೆ ಸತತ 2ನೇ ಸಲ ಕಾಂಗ್ರೆಸ್ ಗದ್ದುಗೆ ಹಿಡಿಯೋದನ್ನ ತಪ್ಪಿಸೋದಕ್ಕೆ ಚಾನ್ಸೇ ಇಲ್ಲ. ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಮಧ್ಯೆ ಸಿಎಂ ಕುರ್ಚಿ ಕಚ್ಚಾಟ ಮೆಗಾ ಸೀರಿಯಲ್ ತರ ಡ್ರಾಗ್ ಆಗ್ತಾನೆ ಇದೆ. ಆ ಮೂಲಕ ಜನರಲ್ಲಿ ಡಿಕೆಶಿ ಮೇಲೆ ಸಿಂಪತಿ ಹೆಚ್ಚಾಗ್ತಾನೆ ಇದೆ. ಇದು ಹೀಗೆ ಮುಂದುವರೆದು ಕೊನೆಗೊಂದು ದಿನ ಕಾಂಗ್ರೆಸ್ ಹೈಕಮಾಂಡ್ 2028ರಲ್ಲಿ ಡಿಕೆಶಿ ಸಿಎಂ ಅಭ್ಯರ್ಥಿ ಅಂತೇಳಿ ಘೋಷಣೆ ಮಾಡಿದ್ರೆ ರಾಜ್ಯದ ಒಕ್ಕಲಿಗರ ಮತಗಳು ಸಾಲಿಡ್ ಆಗಿ ಕಾಂಗ್ರೆಸ್ ಬೆನ್ನಿಗೆ ಬಂದು ನಿಲ್ತವೆ. ಇತ್ತ ಎಚ್ ಡಿ ಕುಮಾರಸ್ವಾಮಿ ಇನ್ನೊಂದು ಸಲ ಚಾನ್ಸ್ ಕೊಡಿ, ಜೆಡಿಎಸ್ ಬಿಜೆಪಿ ಕಿಚಡಿ ಸರ್ಕಾರಕ್ಕೆ ಸಾಥ್ ಕೊಡಿ ಅಂದ್ರೆ ಜನ ಕಿವಿ ಕೊಡಲ್ಲ. ಅಷ್ಟೇ ಅಲ್ಲ, ಹೈಕಮಾಂಡ್ ಡಿಕೆಶಿಯನ್ನ ಸಿಎಂ ಅಂತೇಳಿ ಘೋಷಣೆ ಮಾಡಿದ್ರೆ ಸಿದ್ದು ಬಣ ಕೂಡ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಮತ್ತೆ ಅಧಿಕಾರಕ್ಕೆ ತರೋಕೆ ಶತ ಪ್ರಯತ್ನ ನಡೆಸಲಿದೆ. ಇನ್ನ ಸಿದ್ದರಾಮಯ್ಯನವರೇ ಡಿಕೆಶಿ ಬೆನ್ನಿಗೆ ನಿಂತ್ರೆ ಅಹಿಂದ ಮತಗಳು ಅನಾಯಾಸವಾಗಿ ಕಾಂಗ್ರೆಸ್ ಕೈ ತಪ್ಪಿ ಹೋಗಲ್ಲ ಅನ್ನೋದು ಕಾಂಗ್ರೆಸ್ ಹೈಕಮಾಂಡ್ ನ ಮಾಸ್ಟರ್ ಪ್ಲಾನ್. ಕಾಂಗ್ರೆಸ್ ನ ಈ ಪ್ಲಾನ್ ವರ್ಕೌಟ್ ಆಗಿದ್ದೆ ಆದ್ರೆ ಒಕ್ಕಲಿಗರ ಮತಗಳನ್ನೇ ನೆಚ್ಚಿಕೊಂಡಿರೋ ಜೆಡಿಎಸ್ ಸೀಟುಗಳ ಸಂಖ್ಯೆ ಈಗಿರೋ 18ಕ್ಕಿಂತ ಗಣನೀಯವಾಗಿ ಇಳಿದು ಹೋಗೋ ಸಾಧ್ಯತೆ ಇದೆ. ಹಾಗೇನೆ ಮೋದಿ ಇಮೇಜ್ ಅನ್ನು ನೆಚ್ಚಿಕೊಂಡಿರೋ ಬಿಜೆಪಿಗೂ ಬಿಗ್ ಶಾಕ್ ಎದುರಾಗಲಿದೆ. ಅಂದ್ರೆ ಬಿಜೆಪಿ ಗೆಲ್ಲಬಹುದಾದ ಸೀಟುಗಳ ಸಂಖ್ಯೆ ಕೂಡ 50ಕ್ಕಿಂತ ಕಡಿಮೆಯಾಗಲಿವೆ. ಆ ಮೂಲಕ ಜೆಡಿಎಸ್ ಮಾದರಿಯಲ್ಲೇ ಕರ್ನಾಟಕದಲ್ಲಿ ಬಿಜೆಪಿ ಅಸ್ತಿತ್ವಕ್ಕಾಗಿ ಪರದಾಡಬೇಕಾಗುತ್ತೆ. ಇಂಥ ಒಂದು ಭೀತಿ ಬಿ.ವೈ. ವಿಜಯೇಂದ್ರ ಮತ್ತು ಆರ್ ಅಶೋಕ್ ಅವರಿಗೆ ಇದೆಯೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಕೇಂದ್ರ ಬಿಜೆಪಿ ನಾಯಕರನ್ನಂತೂ ಇನ್ನಿಲ್ಲದಂತೆ ಕಾಡ್ತಿದೆ. ಇದೇ ಕಾರಣಕ್ಕೆ ಅಸ್ತಿತ್ವಕ್ಕಾಗಿ ಪರದಾಡುತ್ತಿರೋ ಜೆಡಿಎಸ್ ನ ದೋಸ್ತಿಯನ್ನ ಬಿಜೆಪಿ ಬಿಡ್ತಿಲ್ಲ. ಇತ್ತ ಜೆಡಿಎಸ್ ಕೂಡ ಅಷ್ಟೇ, ಒಂಟಿಯಾಗಿ ಹೋರಾಡಿದ್ರೆ ಅದರ ನೇರ ಲಾಭ ಕಾಂಗ್ರೆಸ್ಗೆ ಆಗುತ್ತೆ ಅಂತ ಹೇಳಿ ಭಾವಿಸಿದೆ. ಹೀಗಾಗಿ ಬಿಜೆಪಿ ಮತ್ತು ಜೆಡಿಎಸ್ ನೊಳಗೆ ಏನೇ ಮನಸ್ತಾಪಗಳಿದ್ರು ಅವೆಲ್ಲವನ್ನು ಬದಿಗೊತ್ತಿ ಮೇಲ್ನೋಟಕ್ಕೆ ದೋಸ್ತಿ ಮಾತುಗಳನ್ನಾಡ್ತೇವೆ. ಇನ್ನ ಮೋದಿ ಮತ್ತು ಕೇಂದ್ರ ಬಿಜೆಪಿಗರ ಮಾತನ್ನ ನಂಬಿ ತಮ್ಮ ರಾಜಕೀಯ ಭವಿಷ್ಯವನ್ನ ಮಣ್ಣು ಪಾಲು ಮಾಡಿಕೊಂಡಿರೋ ಮಾಜಿ ಸಂಸದರಾದ ಪ್ರತಾಪ್ ಸಿಂಹ ಮತ್ತು ಸುಮಲತಾ ಅಂಬರೀಶ್ ಅವರಿಗೆ ಈಗ ಜ್ಞಾನೋದಯವಾದಂತೆ ಕಂಡು ಬರ್ತಿದೆ. ರಾಜ್ಯ ವಿಧಾನಸಭಾ ಚುನಾವಣೆಗೆ ಇನ್ನು 2.5 ವರ್ಷ ಬಾಕಿ ಇರೋ ಟೈಮಲ್ಲಿ ತಾವಿನ್ನು ರಾಜ್ಯ ರಾಜಕಾರಣಕ್ಕೆ ಸೀಮಿತ, ನಾವು ಕೇಂದ್ರ ರಾಜಕಾರಣಕ್ಕೆ ಹೋಗಲ್ಲ ಅಂತೇಳಿ ಕಡ್ಡಿ ಮುರಿದಂತೆ ಹೇಳಿದ್ದಾರೆ. ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ ಕೇಂದ್ರ ಬಿಜೆಪಿ ನಾಯಕರು ಇವರನ್ನ ಊಟದಲ್ಲಿ ಕರಿಬೇವು ಸೊಪ್ಪಿನ ರೀತಿ ತೆಗೆದು ಸೈಡ್ಗಿಟ್ಟಿದ್ದಾರೆ. ಇವರಿಗೆ ಟಿಕೆಟ್ ಕೊಡ್ತೀವಿ ಅಂತೇಳಿ ಎಲ್ಲೂ ಹೇಳಿಲ್ಲ. ಆದ್ರೆ ಪ್ರತಾಪ್ ಸಿಂಹ ಮತ್ತು ಸುಮಲತಾ ಅವರು ಮಾತ್ರ ತಮ್ಮ ರಾಜಕೀಯ ಭವಿಷ್ಯವನ್ನು ರೂಪಿಸಿಕೊಳ್ಳಲು ಹರಸಾಹಸ ಪಟ್ಟಿದ್ದಾರೆ. ನಿಮ್ಗೆ ಗೊತ್ತಿದೆಯೋ ಇಲ್ವೋ, ರಾಜ್ಯ ಬಿಜೆಪಿ ಮತ್ತು ಜೆಡಿಎಸ್ ನಲ್ಲಿ ಉಸಿರುಗಟ್ಟಿಸುವಂತ ವಾತಾವರಣವಿದೆ. 2028ರ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಅದೆಷ್ಟೋ ಪ್ರಭಾವಿ ನಾಯಕರಿಗೆ ಈ ಎರಡೂ ಪಕ್ಷಗಳಲ್ಲಿ ಟಿಕೆಟ್ ಸಿಗೋದು ಅನುಮಾನ. ಅಂತ ಟೈಮಲ್ಲಿ ದೊಡ್ಡ ಮಟ್ಟದಲ್ಲಿ ನಾಯಕರು ಕಾಂಗ್ರೆಸ್ನತ್ತ ವಲಸೆ ಬರೋ ಸಾಧ್ಯತೆ ಇದೆ. ಪರಿಸ್ಥಿತಿ ಹೀಗಿರುವಾಗಲೇ ಅವಕಾಶ ಮತ್ತು ಅಧಿಕಾರಕ್ಕಾಗಿ ಬಿಜೆಪಿ ಜೊತೆ ದೋಸ್ತಿ ಮಾಡ್ಕೊಂಡಿರೋ ದೊಡ್ಡಗೌಡರು ಬಿಜೆಪಿಯನ್ನ ಸೈಲೆಂಟ್ ಆಗಿ ಎಷ್ಟು ಬೇಕೋ ಅಷ್ಟು ಹದ್ದುಬಸ್ತಿನಲ್ಲಿ ಇಟ್ಟುಕೊಳ್ಳಲು ಪ್ರಯತ್ನಿಸುತ್ತಿದ್ದಾರೆ. ದೊಡ್ಡಗೌಡರ ಈ ನಿಗೂಢ ನಡೆಗೆ ರಾಜ್ಯ ಬಿಜೆಪಿ ನಾಯಕರು ಬೆಚ್ಚಿ ಬಿದ್ದಿದ್ದಾರೆ. ದೊಡ್ಡಗೌಡರು ಇಷ್ಟೊಂದು ಕಟ್ನಿಟ್ಟಾಗಿದ್ರೆ ಕರ್ನಾಟಕದಲ್ಲಿ ಕಮಲ ಅರಳೋದಕ್ಕೆ, ಇವರನ್ನ ನಂಬಿಕೊಂಡು ಜೊತೆಗೆ ಹೋದ್ರೆ ನಮ್ಮನ್ನ ನಡು ನೀರಿನಲ್ಲಿ ಮುಳುಗಿಸಿ ಬಿಡ್ತಾರೆ ಅನ್ನೋ ಆತಂಕದಲ್ಲಿದ್ದಾರೆ. ಹಾಗಾದ್ರೆ ದೊಡ್ಡಗೌಡರು ಹೇಳಿದ್ದಾದ್ರೂ ಏನ್ ಗೊತ್ತಾ? ಅದನ್ನು ಒಂದ್ ಸ್ವಲ್ಪ ಬಿಡಿಸಿ ಹೇಳ್ತೀವಿ ನೋಡಿ. ಇತ್ತೀಚೆಗೆ ಬೆಂಗಳೂರಿನಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ್ದ ಎಚ್ ಡಿ ದೇವೇಗೌಡರು ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಮೈತ್ರಿ ಸೃಷ್ಟಿಸಬಹುದಾದ ಸಮಸ್ಯೆಗಳ ಕುರಿತಾಗಿ ಹೇಳಿಕೆ ಕೊಟ್ಟಿದ್ರು. ವಿಧಾನಸಭೆ ಮತ್ತು ಲೋಕಸಭೆ ಚುನಾವಣೆಗಳಿಗೂ ಬಿಜೆಪಿ ಜೊತೆಗಿನ ಮೈತ್ರಿ ಮುಂದುವರಿಯಲಿದೆ. ಆದ್ರೆ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಮತ್ತು ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಮೈತ್ರಿ ಕಷ್ಟ ಅಂತ ಹೇಳಿದ್ರು. ಇದೇ ಮಾತು ಇದೀಗ ಬಿಜೆಪಿ ಪಾಳೆಯದಲ್ಲಿ ಬೆಂಕಿ ಬಿರುಗಾಳಿಯನ್ನೇ ಎಬ್ಬಿಸಿದೆ. ಇನ್ನ ದೊಡ್ಡಗೌಡರ ಈ ಮಾತಿನ ಮರ್ಮವಾದ್ರೂ ಏನು ಅಂತ
ಹುಡುಕಿ ನೋಡಿದ್ರೆ ಅಸಲಿ ಮ್ಯಾಟ್ರು ಹೊರಬರುತ್ತೆ. ದೊಡ್ಡಗೌಡರು ರಾಜಕೀಯ ಚಾಣಾಕ್ಷರು. ಮೈತ್ರಿ ಧರ್ಮದ ಬಗ್ಗೆ ಮೆಚ್ಚುಗೆ ಮಾತನಾಡ್ತಾ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಮೈತ್ರಿಯ ಕಷ್ಟದ ಕುರಿತಾಗಿ ಹೇಳಿಕೊಂಡಿದ್ದಾರೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಘೋಷಣೆಗೂ ಮುನ್ನವೇ ತಮ್ಮ ಪಕ್ಷದ ಅಭಿಪ್ರಾಯವನ್ನ ಅವರು ಸ್ಪಷ್ಟಪಡಿಸಿದ್ದಾರೆ. ಜೆಡಿಎಸ್ ಭದ್ರಕೋಟೆಯಲ್ಲಿ ಸ್ಥಳೀಯ ನಾಯಕತ್ವವನ್ನು ಉಳಿಸಿಕೊಳ್ಳುವುದು ಇವರ ಹೇಳಿಕೆಯ ಹಿಂದಿನ ಉದ್ದೇಶವಾಗಿದೆ. ಪಕ್ಷ ಸಂಘಟನೆಯ ದೃಷ್ಟಿಯಿಂದ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಬಹಳ ಮುಖ್ಯವಾಗಿದೆ. ಪ್ರತಿಯೊಂದು ಪಕ್ಷಕ್ಕೂ ಇದು ತಳಮಟ್ಟದಲ್ಲಿ ಶಕ್ತಿ ತುಂಬುತ್ತದೆ. ಹಾಗಾಗಿ ಮೈತ್ರಿಯೊಂದಿಗೆ ಚುನಾವಣೆಯನ್ನು ಎದುರಿಸಿದ್ರೆ ಅದರಿಂದ ಪಕ್ಷಕ್ಕೂ ಹಿನ್ನಡೆಯುಂಟಾಗಲಿದೆ. ಸ್ಥಳೀಯ ಸಂಸ್ಥೆಯ ಮೂಲಕ ರಾಜಕೀಯ ಅಸ್ತಿತ್ವ ಉಳಿಸಿಕೊಳ್ಳಲು ಹಲವರು ಪ್ರಯತ್ನ ನಡೆಸುತ್ತಿದ್ದಾರೆ. ಮೈತ್ರಿಯಿಂದ ಚುನಾವಣೆ ಎದುರಿಸಿದ್ರೆ ಅದು ಗೊಂದಲಕ್ಕೆ ಕಾರಣವಾಗಲಿದೆ. ಟಿಕೆಟ್ ಸಿಗದೇ ಇರುವವರು ಮತ್ತೊಂದು ಪಕ್ಷಕ್ಕೆ ಜಂಪ್ ಆಗುವ ಸಾಧ್ಯತೆ ಇರುತ್ತೆ ಅಥವಾ ಸ್ವತಂತ್ರವಾಗಿ ಸ್ಪರ್ಧೆ ಮಾಡಲೂಬಹುದು. ಈ ಎಲ್ಲಾ ದೃಷ್ಟಿಯಿಂದ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಮೈತ್ರಿಯಿಂದ ಹೊರಹೋದ್ರೆ ಅನುಕೂಲವೇ ಅಥವಾ ಪ್ರತ್ಯೇಕವಾಗಿ ಸ್ಪರ್ಧೆ ಮಾಡಿದ್ರೆ ಅನುಕೂಲವೇ ಎಂಬ ಚರ್ಚೆಗಳು ನಡೆಯುತ್ತಿವೆ. ಈ ನಡುವೆ ಎರಡೂ ಪಕ್ಷಗಳಲ್ಲಿ ಭಿನ್ನಾಭಿಪ್ರಾಯಗಳು ಇವೆ. ಹಾಗಾಗಿ ದೇವೇಗೌಡರ ನಿಲುವು ಜಾರಿಗೆ ಬರುತ್ತಾ ಅನ್ನೋದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಈ ಸಂದರ್ಭದಲ್ಲಿ ಮಂಡ್ಯ ಜಿಲ್ಲೆಯ ಬಿಜೆಪಿಯಲ್ಲಿ ಮೈತ್ರಿಯ ಬಗ್ಗೆ ಅಪಸ್ವರ ಎದ್ದಿದ್ದು ಇದು ಭವಿಷ್ಯದಲ್ಲಿ ಮತ್ತಷ್ಟು ಗೊಂದಲ ಸೃಷ್ಟಿಸಲಿದೆ. ಇನ್ನು ದೊಡ್ಡಗೌಡರ ಹೇಳಿಕೆಗೆ ಪ್ರತಿಕ್ರಿಯೆಗಳು ಬಿಜೆಪಿ ಕಡೆಯಿಂದಲೂ ವ್ಯಕ್ತವಾಗ್ತಿವೆ. ಈ ಕುರಿತಾಗಿ ಮಾಜಿ ಶಾಸಕ ನಾರಾಯಣಗೌಡ ಪ್ರತಿಕ್ರಿಯೆ ನೀಡಿ, ನಮಗೆ ಸಿಗಬೇಕಾದ ಹಕ್ಕನ್ನ ಮಂಡ್ಯದಲ್ಲಿ ಬಿಟ್ಟುಕೊಟ್ಟಿದ್ದೇವೆ. ಹಾಲಿ ಸಂಸದರನ್ನ ಮನವರಿಕೆ ಮಾಡಿ ಜೊತೆಗೆ ಇದ್ದು ಚುನಾವಣೆ ಮಾಡಿದ್ವಿ. ಎಚ್ಡಿಕೆ ಗೆದ್ದು ಮಂತ್ರಿಯಾದ್ರು. ಈಗ ಅಗತ್ಯ ಇಲ್ಲ ಎಂಬ ರೀತಿ ತೋರಿಕೊಳ್ಳುತ್ತಾರೆ. ಸುಮಲತಾ ಬಿಜೆಪಿಯಲ್ಲಿ ಎಂಪಿ ಆಗಿದ್ರು, ನಾನು ಶಾಸಕನಾಗಿದ್ದೆ. ಈಗ ನಾವೆಲ್ಲ ಒಟ್ಟಾಗಿ ಸ್ವತಂತ್ರವಾಗಿ ಸ್ಥಳೀಯ ಚುನಾವಣೆಯನ್ನ ಬಿಜೆಪಿ ಕಡೆಯಿಂದ ಎದುರಿಸುತ್ತಿದ್ದೇವೆ ಎಂದಿದ್ದಾರೆ. ಅಷ್ಟೇ ಅಲ್ಲ, ಚುನಾವಣೆಯಲ್ಲಿ ಅವರು ಗುರುತಿಸಿಲ್ಲ ಎಂದ್ರೆ ನಾವು ನಮ್ಮ ಶಕ್ತಿ ಆಧಾರವಾಗಿ ಸಂಘಟನೆ ಮಾಡ್ತೇವೆ. ನಮಗೂ ಪಕ್ಷ ಕಟ್ಟುವ ಶಕ್ತಿ ಇದೆ. ದೊಡ್ಡವರು ಹೇಳಿದ ಕಾರಣಕ್ಕಾಗಿ ಪಾಲನೆ ಮಾಡಿದ್ದೇವೆ. ಈಗ ಎಚ್.ಡಿ. ದೇವೇಗೌಡರ ಹೇಳಿಕೆ ಕೊಟ್ಟ ಬಳಿಕ ನಾವು ಸ್ವತಂತ್ರವಾಗಿ ಶಕ್ತಿ ಮೀರಿ ಕೆಲಸ ಮಾಡ್ತೇವೆ. ಮಂಡ್ಯ ಜಿಲ್ಲೆಯನ್ನ ಬಿಜೆಪಿ ಶಕ್ತಿ ಕೋಟೆಯಾಗಿ ಮಾಡ್ತೇವೆ ಅಂತ ಹೇಳಿದ್ದಾರೆ. ಇದಕ್ಕೆ ಮಾಜಿ ಸಂಸದೆ ಸುಮಲತಾ, ಅಂಬರೀಶ್ ಆಪ್ತ ಸಚ್ಚಿದಾನಂದ ಕೂಡ ಧ್ವನಿಗೂಡಿಸಿದ್ದಾರೆ. ಜಿಲ್ಲೆಯ ಪ್ರಮುಖ ಮುಖಂಡರು ಸೇರಿದ್ದೇವೆ. ಕ್ಷೇತ್ರದಲ್ಲಿ ಕಾರ್ಯಕರ್ತರ ಅಭಿಪ್ರಾಯ ತಿಳಿಸಲಾಗಿದೆ. ಎಲ್ಲ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಒಟ್ಟಾಗಿ ನಿಲ್ಲಬೇಕು, ಸ್ವತಂತ್ರವಾಗಿ ಸ್ಪರ್ಧೆ ಮಾಡಬೇಕು ಅಂತ ರಾಜ್ಯ ನಾಯಕರಿಗೆ ಮನವರಿಕೆ ಮಾಡಲು ತೀರ್ಮಾನ ಮಾಡಲಾಗಿದೆ. ಅಲ್ಲದೆ ಕ್ಷೇತ್ರವಾರು ಪ್ರವಾಸಕ್ಕೂ ತೀರ್ಮಾನ ಮಾಡಲಾಗಿದೆ ಎಂದಿದ್ದಾರೆ. ಇದೇ ಸಂದರ್ಭದಲ್ಲಿ ಮಾಜಿ ಸಂಸದೆ ಸುಮಲತಾ ಅವರು ಕೂಡ ಪ್ರತಿಕ್ರಿಯಿಸಿದ್ದು, ವಿಧಾನಸಭೆ ಮಟ್ಟದಲ್ಲಿ ಮೈತ್ರಿ ಮಾಡ್ಕೋಬೇಕೋ ಬೇಡವೋ ಅನ್ನೋದು ರಾಜ್ಯ ಹಾಗೂ ರಾಷ್ಟ್ರೀಯ ನಾಯಕರ ತೀರ್ಮಾನವಾಗಿದೆ. ಆದ್ರೆ ಸ್ಥಳೀಯವಾಗಿ ಈ ರೀತಿಯ ಹೆಜ್ಜೆ ಇಡದೇ ಇದ್ರೆ ಪಕ್ಷ ಬೆಳೆಸಲು ಕಷ್ಟವಾಗುತ್ತೆ ಎನ್ನುವ ಮೂಲಕ ಮೈತ್ರಿಯ ಅಗತ್ಯ ಇಲ್ಲ ಅನ್ನೋದನ್ನ ಪರೋಕ್ಷವಾಗಿ ಸಮರ್ಥಿಸಿಕೊಂಡಿದ್ದಾರೆ. ಅದೇನೇ ಇದ್ರೂ ಜೆಡಿಎಸ್ಗೆ ಬಿಜೆಪಿ ದೋಸ್ತಿಯ ಅಗತ್ಯವಿದೆ. ಇತ್ತ ಬಿಜೆಪಿಗೆ ಜೆಡಿಎಸ್ ನ ದೋಸ್ತಿ ಕೂಡ ಅನಿವಾರ್ಯ. ಹೀಗಾಗಿ ಹಾವು ಸಾಯಬಾರ್ದು, ಕೋಲು ಮುರಿಬಾರ್ದು ಅನ್ನೋ ರೀತಿ ಎರಡೂ ಪಕ್ಷಗಳು ಅತ್ಯಂತ ನಾಜೂಕಿನಿಂದ ವರ್ತಿಸುತ್ತಿವೆ. ಇಂಥ ಟೈಮಲ್ಲಿ ದೊಡ್ಡಗೌಡರು ಲೋಕಲ್ ಬಾಡಿ ಎಲೆಕ್ಷನ್ ಅಲ್ಲಿ ದೋಸ್ತಿ ಬೇಡ ಅಂತೇಳಿರೋದು ಉರಿಯೋ ಬೆಂಕಿಗೆ ತುಪ್ಪ ಸುರಿದಂತಾಗಿದೆ. ಸದ್ಯ ಅಸ್ತಿತ್ವಕ್ಕಾಗಿ ಪರದಾಡುತ್ತಿರೋ ಜೆಡಿಎಸ್ ಮಾದರಿಯಲ್ಲೇ ಬಿಜೆಪಿ ಕೂಡ ಪರದಾಡಬೇಕಾಗುತ್ತಾ ಅನ್ನೋ ಆತಂಕವನ್ನ ಬಿಜೆಪಿ ನಾಯಕರಲ್ಲಿ ಹುಟ್ಟು ಹಾಕಿದೆ. ಹಾಗಾದ್ರೆ ಕಮಲದಳ ದೋಸ್ತಿಯಲ್ಲಿ ಹೋಗಿ ಕಾಣಿಸಿಕೊಂಡ್ರೆ 2028ರ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಎರಡೂ ಪಕ್ಷಗಳು ಸೋಲ್ತಾವ. ಜೆಡಿಎಸ್ ನ ದುಸ್ಥಿತಿ ಬಿಜೆಪಿಗೂ ಬಂದೊದಗುತ್ತಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.